ಖುಷಿ ಬಿತ್ತು ಹಿರಿಯರು ಒಂದು ಕವನಳ್ಯಾರು ಹಗ್ಗದ ಮಂದಿ ಬಗ್ಗದ ಹೆಸರ ಸಾಕಿನ ಅಡ್ಶಂಪುರ ಆಹಾ ಎಂಥದ್ದು ಬರ್ದಾರ ನೋಡ್ರಪ್ಪ ನಮ್ಮ ಹಿರಿಯರು ಹಿಂಗ ಏನು ಮಾಡ ಕಾಲ ಅದಕ್ಕೆ ಕೆಟ್ಟೋಗೈತಿ ಕಡೆ ಏನೋ ತಿನ್ನೋಣ ಭಾಳ ಹೊಟ್ಟೆ ಹಸು ಬಂದೈತಿ ತಿಂದ ಬರೋಣ ಅಣ್ಣ ಯಾರಾದ್ರಣ್ಣ ಅಂಗಡಿಯಾಗ ಏನು ಕಬ್ರಪ್ಪ ಈಗಿನ ಕಾಲದಾಗ ಅಂಗಡಿ ಸುರ ಕುಂಡ್ರಲ್ಲ ನೋಡ ಹುಡುಗಿಯರ್ ನೋಡಿನ ಅದ ನೋಡಿನ ಸ್ವಲ್ಪ ಅಂಗಡಿಯಾಗ ಕೂತ್ ಸ್ವಲ್ಪ ದಂಡ ಮಾಡೋದು ಹೋಲ್ ಬಿಡ ನನಗಂತೂ ಫುಲ್ ಹಸು ಬಂದೈತಿ ನಾ ಹೊಟ್ಟೆ ತುಂಬಿ ಸಾಕು ಅವ್ರದ್ದು ಏನು ಮಾಡಲಿ ಹಾಳಾಗ ಹೋಗಲಕ್ಕವ ಯಾರು ಮರ ಯಾರು ಬಂದ್ರ ಅಣ್ಣ ನೀನ ಏನು ತೆಳಗ್ ಬಿದ್ದಿನ ಅದಕ್ಕೆ ಇಲ್ಲಿ ಕೊಡಕತ್ತೀನ ಹಂಗಿಲ್ಲ ಅಣ್ಣ ತೆಳಗ್ ಬಿದ್ದಿತ್ತ ಅದಕ್ಕೆ ನೀನು ಕೊಡ್ಬೇಕಂತಂದೆ ನೀ ಅಟ್ರೊಳಗೆ ಬ್ಯಾಗ್ ಚಾಲು ಮಾಡಕತ್ತಿ ಗೊತ್ತಾಗತ್ತಲ್ಲ ಎಲ್ಲಿಂದ ಬರ್ತಿಲ್ಲ ನಿಮ್ಮ ಅವ್ರು ನೀವು ಅವು ಬೇಡ ಸುರ್ಸಿರ್ತು ರೊಕ್ಕ ಕೊಟ್ಟು ತಗೊಳಕಾಗದಿಲ್ಲ ನಿಮ್ಗ ನಾನು ಮಂಜನ ಮಕ್ಕಳು ಅಂಗಡಿಯಾಗಿಲ್ಲ ಅಂತೇಳಿ ತಗೊಂಡು ಹೋಗೋದ್ರಾಗ ಅದಾರ ಹೇಳಿ ಏನ್ ಬೇಕಾರ ಅಣ್ಣ 4 ಚಿಪ್ಸ್ ತಾಣ 2 ಮೈಸೂರು ಪಾಕ 2 ಚಿಂಗಮ್ಮ ಮತ್ತೆ 2 ಕರಿ ಕೊಡೋಣ 60 ರೂಪಾಯಿ ಆಯ್ತು ತೋಣ ನನ್ನ ಹತ್ರ ಚೇಂಜ್ ಇಲ್ಲ ಚೇಂಜ್ ಅನ್ಕೊಡಿಲ್ಲ ಅಣ್ಣ ಹಂಗಾದ್ರೆ ನನ್ನ ತೆಳಗೊಳಿಸು ನಾ ಹೋಗಿ ಚೇಂಜ್ ತಗೊಂಡ್ಬರ್ತೀನಿ ದೊಡ್ಡ ತಗೊಂಡ್ ಬಾ ಮರ ಹೋಗಿ ಬರೋಷ್ಟೊಳಗೆ ಏನಾರ ತುಡುಗ್ ಮಾಡಿದ ಮಗನ ನೀನು ಕಡ್ತಾನೆ ಮಕ್ಕ ಮಗನ ಆಯ್ತು ಆಯ್ತು ತೋಣ ದೊಡ್ಡ ಬಾಣ ಏನೋ ಮಾರ ಎಷ್ಟೊತ್ತ ತಿನ್ನೋದ್ರು ಬಂದಿಲ್ಲ ಎಂತವ್ರ ಕೈ ಕೊಟ್ಟು ಮಾರೇ ಹೇಳಪ್ಪ ಏನ್ ಬೇಕು ಇಲ್ಲ ಅಣ್ಣ ಇದೇ ಸಂತಿ ತೊಗೊಂಡಿನ ಅವ್ನು ಚಿಲ್ಲರ್ ತರ್ತೀನಿ ಅಂತ ಒಯ್ದಣ್ಣ 100 ರೂಪಾಯಿ ಏನಾದ್ರು ಬಂದಿಲ್ಲ ಯಾರು ನಾವು ಹುಡುಗಣ ಆ ಹುಡುಗನ ಕೈಗೆ ಯಾಕೆ ಕೊಟ್ಟು ರೊಕ್ಕ ನಾ ಅದನ್ನ ಅಂಗಡಿ ಮಾಲಕ್ಕ ಅವ್ನ ಕೇಕ್ ಕೊಟ್ಟು ಕಳ್ಸಿದೆ ನೀ ಹ್ಞೂ ಅಣ್ಣ ಈ ಸಂತಿ 60 ರೂಪಾಯಿ ಬಿಲ್ ಮಾಡೋಣ 100 ರೂಪಾಯಿ ಕೊಟ್ಟಿನಿ ಏನಾದ್ರು ಬಂದಿಲ್ಲ ಮತ್ತೆ ಚಿಲ್ಲರ್ ತರ್ತೀನಿ ಹೋಗಿನಲ್ಲ ಮಾರೇ ಹೋಲ್ ಬಿಡ ಹುಡುಕಾಡ್ಕೊತ ಹೋಗು ಇದು ಹೆಂಗೆ ಈಗ ಬೇಕಾ ಬೇಡ ಅವ್ನು ರೊಕ್ಕ ಕೊಟ್ಟಿನ ನಾ ಒಯ್ತೀನಿ ಇದನ್ನ ಏ ನನಗೆ ರೊಕ್ಕ ಬೇಕಲ್ಲ ಮತ್ತೆ ನನ್ನ ಅಂಗಡಿ ಇದೆ ಏನು ಮರ ಅವ್ನಿಗೆ 100 ರೂಪಾಯಿ ಕೊಡೋದು ಇನ್ನೊಂದು 100 ರೂಪಾಯಿ ಕೊಡೋದನ್ನ ಬೇಕಂದ್ರೆ ಒಯ್ ಬೇಡ ಅಂದ್ರೆ ಹೋಗ್ಬಿಡು ಈಗ ಹೇಳಿ ನೋಡ್ನ ಮತ್ತೆ ಹೆಂಗಣ ಅವನೇ ಅಂಗಡಿ ಹೋಗಿದೆ ತಾತ ರೊಕ್ಕ ಬೇಕಂದ್ರೆ ತಗೋ ಬೇಡ ಅಂದ್ರೆ ನಡೆದು ಬಿಡು ಏ ಬಿಡೋ ಮರ 200 ರೂಪಾಯಿ ಹೋದು ನೋಡು ಕೊಡೋಣ ನಡಿ ತಗೋ ಹಾಂ ತಗೋ ನಡಿ Flashback 5 minutes later. ಏನಪ್ಪ ಪಟ್ಟಂಗಡಿ ಮಾಲಕ ಏ ಬಾರೋ ಗಣ್ಯ ಊರ್ ಗಣ್ಯ ಎಲ್ಲಿದ್ದಿಟ್ಟು ದಿವಸ ಏ ಮಂಜನ ಮಾಡ ಸೀದಾ ಗಣೇಶನಕ್ ಬರಲ್ಲ ಸಣ್ಣ ಗಡಿಕೆ ಮಗನ ಬಾ ಮಗನ ನನಗೆ ಕಡಿತೈತೆ ಕೇಳ್ತೀಯ ನೀನು ನೋಡತ್ಲೆ ನೋಡಿದೆ ಒಂಥರ ಚೀಸ್ ಇದೆ ಅಲ್ಲಿ ನೀನು ನೋಡತ್ಲೆ ಒಂದು ಡೈಲಾಗ್ ಬರ್ತೈತೆ ಹೇಳೇನು ಏನ್ ಹೇಳು ಏನೋ ಕಂದಾಲಿ ಏನೋ 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 ಏನು ಸ್ಮಾರ್ಟ್ ಆಗಿದೀವಲೇ ಲೇ ಇವ್ನು ಹಂಗವ್ ನೋಡ್ರು ಆ ಹಂದಿನ ತಂದ್ರ ಬಾಟ್ಲಿಲಿ ಹಾಕಿ ಸುಟ್ಟಿ ಆಗ್ತದ ಹಂಗವನೆ ಹೆಂಗೈತೆ ಡಲಕ ಚಂದಂಗ್ ಉದ್ಯೋಗ ಮಾಡಕ್ ಬರಲ್ಲ 1 ರೂಪಾಯಿ ಗಳಿಸಕ್ ಬರಲ್ಲ ಡೈಲಾಗ್ ಗಳಕ್ ಬಂದ್ಬಿಟ್ಟು ಮಂಜನ ಮಗ ಉದ್ಯೋಗ ಮಾಡೋದು 1 ರೂಪಾಯಿ ಗಳಿಸೋದು ಗೊತ್ತಿಲ್ಲ ಡೈಲಾಗ್ ಹೊಡಕ್ ಬಂದ್ಬಿಡ್ತಾನೆ ಮಂಜನ ಮಗ ಅಲ್ಲ ಮಗನ ನನಗ ಬುದ್ಧಿ ಮಾತು ಹೇಳೋರು ದೊಡ್ಡವ ಅದೇನಿ ಹೌದು ಗಣೇಶ ಒಟ್ಟು ವ್ಯಾಪಾರ ಆಗೋಲ್ತು ಹೆಂಗೆ ಮಾಡೋದು ಒಂದು ಕಸ್ಟಮರ್ ಬರೋಲ್ತು ಡಬಲ್ ಗಳಿಕಿಲ್ಲ ಮನಿ ಬಾಡಿಗೆ ಕಟ್ಟಬೇಕು ಸಂತಿಗೆ ರೊಕ್ಕ ಕೊಡ್ಬೇಕು ಏನಾರ ಐಡಿಯಾ ಇದ್ರೆ ಹೇಳು ಮೊದ್ಲು ನೀವು ಇಟ್ಟು ಇರ್ತೀರಿ ತಲೆಯಾಗ ಭಾಳ ಇರ್ತಾವೆ ನಿಮ್ಮ ತಲೆಯಾಗ ಹೇಳ್ತಾರ ಮೇಲೆ ಹಾಂ ಮಂಜನ ಮಗ ಲೈಟ್ ಕಂಬಗತ್ಲೆ ಬೆಳ್ಕೊಂಡ್ಬಿಟ್ಟಾನ ನೀರೇನು ಭಾಳ ಉದ್ದಿ ಬೆಳೆದಿ ಹ್ಞೂ ಹೇಳು ಹಿಂಗ ಮಾಡು ಏನು ಬಾರಿ ಹೇಳಿದ್ವಿ ಐಡಿಯಾ ಅಷ್ಟ ಮಾಡ ನಾ ಹೋಲೆ ಹೋಗ ಬಾ ನಿಂಗೆ ಕುಂಡ್ರಸ್ನ ಅಂಗಡಿಯಾಗ ನಡೀತೀನಿ ದೋಸ್ತ ನಡಿ ನಡಿ Flashback return. ದೋಸ್ತ ನನ್ನ ಐಡಿಯಾ ಹಂಗಿತ್ತ ಭಾರಿ ಐಡಿಯಾ ಕೊಟ್ಟು ಗಣೇಶ ಬಾ ಇಲ್ಲಿ ಒಟ್ಟೆ ನಿನಗೆ ಇಲ್ಲಿ ಕುಂಡ್ರಿಸಿ ಹೇಳ್ತೀನಿ ಎಲ್ಲಿ ಐಡಿಯಾ ಇತ್ತು ತಲೆಯಾಗಾರ ಎಲ್ಲಿ ರೇಟ್ ಕುಂದಿದ್ದೀವಿ ಅದನ್ನ ಒಟ್ಟು 5 ನಿಮಿಷಕ್ಕೆ 200 ರೂಪಾಯಿ ದುಡ್ದೀವಪ್ಪ ಒಟ್ಟು ಹಿಡಿ ಕೈ ನೀ 100 ರೂಪಾಯಿ ನಾ 100 ರೂಪಾಯಿ ಕೊಡ್ತೀನಿ ಓ 200 ರೂಪಾಯಿ
ದೋಸ್ತ ಮತ್ ನನಗೇನ ಕೊಡಕ್ಕೋ ಏ ನಿನಗೇನು ಬೇಕಾ ಚಾಕ್ಲೇಟ್ ಬೇಕಾ ಏನು ಮೈಸೂರು ಪಾಕ್ ಬೇಕಾ ತಗೊಂಡು ಹೋಗ್ಬಿಡ್ನಿ ಮುಗಿತೀನಿ. ಮಗನ ನಿನಗೆ 200 ರೂಪಾಯಿ ಲಾಭ ಮಾಡಿದಕ್ಕೆ ನನಗೆ 1 ರೂಪಾಯಿ ಚಾಕ್ಲೇಟ್ ಕೊಟ್ಟೆ ಮಾಣ. ಏ ಇಲ್ಲ ದೋಸ್ತ ನಂದು ಪರಿಸ್ಥಿತಿ ಕೆಟ್ಟ ಐತಿ ಮತ್ತೆ ಅದಕ್ಕೆ ನೋಡ್ಕೋಲ ನೋಡಿ ತಗೋ ಒಂದು ಮೈಸೂರು ಪಾಕ್ ತಗೋಬೇಕಾರೆ 5 ರೂಪಾಯಿ. ಕೊಡು 200 ರೂಪಾಯಿ ಕೊಡಿಲಿ. ಯಾಕೋ ಕೊಡು. ಬರೋಬ್ಬರ ಮಾಡ್ತೇನೆ ಹ್ಮ್ ತಗೋ. ಇದು ನಿಂದು 100 ರೂಪಾಯಿ. ಹಾ ನಂದು 100 ರೂಪಾಯಿ. ಇದು ನಂದು 100 ರೂಪಾಯಿ. ಹಾ ನಂದು ಮೊದ್ಲಕ್ಕೆ ಸಾಲ ಕೊಡಿದಿತ್ತು 100 ರೂಪಾಯಿ. ಹಾ 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 ಇದು ಅದ್ರದ್ದು 100 ರೂಪಾಯಿ. ಹಾ ತಗೊಂಡ್ ಹೋಗ್ತೀನಿ. ಇತ್ತಾಗ ಸಾಲನು ಮುಟ್ಟಿತ್ತು ಮತ್ತೆ ನನಗೆ ಲಾಭನೂ ಆತು. ಹ್ಮ್. ಎಂತ ತಿಳಿಯಿತು ದೋಸ್ತ ನಿಂದು. ಹಾ ನಡೀತ್ಯಾ? ಹೋಗ್ತೀನಿ ನೋಡಪ್ಪ. ಹ್ಮ್ ಹೇಳಿ ಹೋಗಿನ ಏನು ಹುಡುಗ ಒಳ್ಳೆ ಅದಾನಪ್ಪ ಮನುಷ್ಯ. ಏ ಮನಗಂಡ ಅದಾನ. ಇಂಥ ಹುಡುಗರು ಎಲ್ಲಿ ಸಿಗಲ್ಲ ನಾವು. ನನಗೆ 200 ರೂಪಾಯಿ ಲಾಭ ಮಾಡಿಕೊಟ್ಟ. 200 ರೂಪಾಯಿ ಲಾಭ ಆತ್ ನನಗೆ. ನನಗೇನು ಲಾಭ ಮಾಡಿದ ಲುಕ್ಷನ್ ಮಾಡಿದೀವಿ ಮಂಗೇನ ಮಗ. ತೋ ಡಬ್ಬ ಹಾಕಿ ಹೋದಪ್ಪ ನನಗೆ. ಇದು 100 ರೂಪಾಯಿ ಕಸ್ಕೊಂಡು ತಂದು 100 ರೂಪಾಯಿ ಇಸ್ಕೊಂಡು ಹೋದ. ಚಲೋ ಆತ ನಡಿ ಅಂಗಡಿ ಬಂದು ಮಾಡ್ಕೊಂಡು ಹೋಗೋಣ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಏ ಸತೀಶ್ ಬಾ ಎಲ್ಲಿ ಹೊಂಟಿ? ಏನ್ ತಿನ್ನತ್ ನನಗೊಂತಲ್ಲ. ನಾನೇ ಇನ್ನೊಬ್ರಿಗೆ ಬಾರಿಸಿ ಬರ್ತೀನಿ, ನೀ ಬಂದು ನನಗೆ ಬಾರ್ಸಕ್ಕ. ಅಲ್ಲೋ ದೋಸ್ತಿ ಒಳಗ ಅರ್ಧ ಹಂಚ್ಕೊಂಡ್ ತಿನ್ಬೇಕ. ನನ್ನ ಅರ್ಧ 12 ಮಾಡ್ಯಾರ, ಅದ ನೀವು ಅರಿಯಕ್ಕೆ ಬಂದೇನು ಅಕ್ಕೋ ಮಾರೇ. ಹಂಗ ಮಾಡ್ಬೇಡ ದೋಸ್ತ, ತಿನ್ನಾಕ್ತಾ ಇಬ್ರು ದೋಸ್ತರು ಅದೀವ. ಹಿಡಿ ತಗೋ ತಿನ್ನು. ದೋಸ್ತ ಇವತ್ತು ಅಂಗಡಿ ಹೋಗಿನಪ್ಪ, ಮಂದಿಗೆ ಡಬ್ಬ ಆಗಬೇಕಂತ ಹೋಗಿನಿ, ದೇವ್ರು ನನಗ ಡಬ್ಬ ಆಗಿಬಿಟ್ಟಪ್ಪ. ದೋಸ್ತ ನೀ ಮಾಡಿದ ಕರ್ಮ ನೋಡದ, ಅದಕ್ಕೆ ಆ ದೇವ್ರೇ ನೀವು ಮಾಡಿರ್ತಾನ ನೋಡು. ಹೌದು ದೋಸ್ತ, ನೀ ಹೇಳಿದ ಕರೆಕ್ಟ್ ಐತಿ. ನಾ ಇನ್ನೊಬ್ರು ಡಬ್ಬ ಹಾಕ್ಬೇಕತ್ ನಾನು, ದೇವ್ರು ನನಗ ಡಬ್ಬ ಆಗಿಬಿಟ್ಟ. ಅದಕ್ಕೆ ಯಾರೇ ಅಲ್ಲಿ ನಮ್ಮ ಕರ್ಮ ನಮ್ಮ ಹಿಂಬಲ್ ಇರ್ತೈತಿ. ಯಾರೇ ಆದ್ರೆ ದುಡ್ಡು ತಿನ್ರಿ, ಇನ್ನೊಬ್ರು ಹೊಟ್ಟೆ ಬಡ್ಕೊಂಡು ತಿನ್ನಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಗಂಟೆ ಟನ್ನತ್ ಹೊಡಿರಿ.